ಮುಡಾ ಹಗರಣ ಕೇಸ್ನಲ್ಲಿ ಸಿಎಂ ಫ್ಯಾಮಿಲಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆ ಲೋಕಾಯುಕ್ತ. ಸಿಎಂ ಪತ್ನಿ ವಿರುದ್ಧ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಆಗಿತ್ತು, ವರದಿ ಕೂಡ ಸಲ್ಲಿಕೆ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ ಸಿಎಂ ಪತ್ನಿಗೆ. ಹೈಕೋರ್ಟ್ಗೆ ಸಂಪೂರ್ಣ ವರದಿ ಸಲ್ಲಿಸುವುದಕ್ಕೆ ನಾಡಿದ್ದು ಕೊನೆ ದಿನ. ಎಲ್ಲಾ ತನಿಖೆಯ ವರದಿ ಏನಿದೆ ಅದನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು. ಕೊನೆ ದಿನ ನಾಡಿದ್ದು. ಇದರಿಂದ ಮ್ಯಾರಥಾನ್ ರೀತಿಯಲ್ಲಿ ಮತ್ತೊಮ್ಮೆ ಕಡತ ಪರಿಶೀಲನೆ ಮಾಡಿದ್ದಾರೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ ಮುಡಾ ನಡಾವಳಿಗಳ ಪರಿಶೀಲನೆ ಕೂಡ ಆಗಿದೆ. 14 ನಿವೇಶನ ಹಂಚಿಕೆಯಲ್ಲಿ 50-50 ಅನುಪಾತವನ್ನ ಅನುಸರಿಸಲಾಗಿದೆ. ಆದರೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಮುಡಾ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ. ಇದರಲ್ಲಿ ಸಿಎಂ ಹಾಗೂ ಸಿಎಂ ಅವರ ಪತ್ನಿಯ ಪ್ರಭಾವಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ. ಯಾಕೆಂದ್ರೆ ಸಿಎಂ ಹಾಗೂ ಸಿಎಂ ಪತ್ನಿ ವಿರುದ್ಧ ಕೇಸ್ ದಾಖಲಾಗಿದೆ. ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಅಥವಾ ಸಿಎಂ ಏನಿದ್ದಾರೆ ತಮ್ಮ ಪ್ರಭಾವವನ್ನ ಬಳಸಿ ದೇವನೂರು ಬದಲು ವಿಜಯನಗರದಲ್ಲಿ ಅವರೇ ಸೈಟ್ ನ ತೆಗೆದುಕೊಂಡಿದ್ದು ಪ್ರಭಾವ ಬೀರಿದ್ದಾರೆ ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿಗಳು ಇಲ್ಲ. ಹೀಗಾಗಿ ಸಿಎಂ ಪರ ಕ್ಲೀನ್ ಚಿಟ್ ನೀಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗಾಗಲೇ ಲೋಕಾಯುಕ್ತ ಕಚೇರಿಗೆ A1, A2, A3 ಆರೋಪಿಗಳನ್ನ ಕರೆಸಿ ತನಿಖೆ ನಡೆಸಲಾಯಿತು. ಜೊತೆಗೆ ಸಿಎಂ ಪತ್ನಿಯವರನ್ನು ಕೂಡ ಪ್ರತ್ಯೇಕವಾಗಿ ಗುಪ್ತವಾಗಿ ತನಿಖೆಗೆ ಒಳಪಡಿಸಲಾಗಿತ್ತು. ಆದ್ರೀಗ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ರಿಪೋರ್ಟ್ ಸಲ್ಲಿಕೆ ಆಗೋದಕ್ಕೆ ನಾಡಿದ್ದು ಕೊನೆ ದಿನಾಂಕ. ನಾಡಿದ್ದು ರಿಪೋರ್ಟ್ ಅನ್ನ ಹೈಕೋರ್ಟಿಗೆ ಸಲ್ಲಿಕೆ ಮಾಡಬೇಕು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲಾ ಕಡತಗಳನ್ನ ಪರಿಶೀಲನೆ ಮಾಡಿದ್ದಾರೆ. 2014ರಿಂದ 2024ವರೆಗೂ ಕೂಡ ಹೇಗೆ ಈ ಸೈಟ್ ಹಂಚಿಕೆ ಆಗಿತ್ತು, ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಆಗದಂತಹ ಸೈಟ್ ಹಂಚಿಕೆ ಇದು. ಈಗಾಗಲೇ 2-2.5 ಸಾವಿರ ಸೈಟ್ಗಳು ಅಕ್ರಮವಾಗಿ ಹಂಚಿಕೆ ಆಗಿದ್ದಾವೆ ಅನ್ನುವಂಥ ಆರೋಪ ಇತ್ತು. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೂ ಕೂಡ 14 ಸೈಟ್ ಏನು ಕೊಟ್ಟಿದ್ರು ಅದು ಕೂಡ ಪ್ರಭಾವ ಬೀರಿ ತೆಗೆದುಕೊಂಡಿರುವಂಥ ಸೈಟ್ ಅನ್ನುವಂಥ ಆರೋಪ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರು ಜೊತೆಗೆ ದೇವರಾಜು, ಮಲ್ಲಿಕಾರ್ಜುನ್ ಸ್ವಾಮಿ ಇವರೆಲ್ಲರೂ ಕೂಡ ತನಿಖೆಯನ್ನ ಫೇಸ್ ಮಾಡಿದ್ರು. ಎಲ್ಲೋ ಕೆಸರೆ ಗ್ರಾಮದಲ್ಲಿ ತೆಗೆದುಕೊಂಡಂತ ಜಮೀನನ್ನ ಮಾರಾಟ ಮಾಡಲಾಗಿತ್ತು. ಅದಾದ ಬಳಿಕ ಆ ಜಮೀನನ್ನ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ತೆಗೆದುಕೊಂಡಿದ್ರು. ಆ ಜಮೀನನ್ನ ಕೆಸರೆ ಗ್ರಾಮದಲ್ಲಿರುವಂತ ಜಮೀನನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಅರಿಶಿಣ ಕುಂಕುಮದ ಭಾಗವಾಗಿ ಕೊಟ್ಟಿದ್ರು. ಬಟ್ ಆ ಸೈಟ್ ಅನ್ನ ಅಥವಾ ಜಮೀನನ್ನ ಮುಡಾ ತನ್ನ ಭೂಸ್ವಾಧೀನ ಮಾಡಿಕೊಂಡಿತ್ತು, ಒಂದಷ್ಟು ಅಭಿವೃದ್ಧಿ ಮಾಡೋದಕ್ಕೆ, ಬಡಾವಣೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಂತ. ಅಲ್ಲಿಂದ ಶುರುವಾದಂಥ ಕೇಸ್ ಇದು. ಅದಕ್ಕೆ ಬದಲಾಗಿ ವಿಜಯನಗರದಲ್ಲಿ 14 ಸೈಟ್ಗಳನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಮುಡಾ ಕೊಟ್ಟಿತ್ತು. ಅದು ಕೂಡ 50-50 ಅನುಪಾತದಲ್ಲಿ. ಬಟ್ ಅಲ್ಲಿ ದುಬಾರಿ ನಿವೇಶನಗಳನ್ನ ಕೊಟ್ಟಿದ್ಯಾಕೆ, ಆ ಜಾಗದಲ್ಲೇ ಕೊಟ್ಟಿದ್ಯಾಕೆ ಅನ್ನುವಂಥ ಪ್ರಶ್ನೆ ರೈಸ್ ಆಗಿತ್ತು. ಆ ಜಾಗದಲ್ಲೇ ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರೇ ಕೇಳ್ಕೊಂಡು ಪ್ರಭಾವ ಬೀರಿ ಅಲ್ಲಿ ತೆಗೆದುಕೊಂಡಿದ್ರು ಸೈಟ್ ಅಂತ. ಹಾಗಾಗಿ ತನಿಖೆ ಶುರುವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಯನ್ನ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ ಹೈಕೋರ್ಟಿಗೆ ಸಲ್ಲಿಕೆ ಮಾಡೋದಕ್ಕೆ. ಅದರ ಬೆನ್ನಲ್ಲೇ ಈಗ ಈ ಕೇಸ್ನಲ್ಲಿ ಸಿಎಂ ಪತ್ನಿಯವರು ಕ್ಲೀನ್ ಚಿಟ್ ಅನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇರುವಂತ ಆರೋಪಗಳು ಯಾವುದು? ಅವರು ಸೈಟ್ ಅನ್ನ ಪಡ್ಕೊಂಡ್ರು, ಪ್ರಭಾವ ಬೀರಿ ಅನ್ನುವಂಥದ್ದು ಇದೆಯಲ್ಲ, ಅದೆಲ್ಲ ಸುಳ್ಳ? ಹಾಗಾದ್ರೆ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಾಗ್ಲೂ ಕೂಡ ಹಾಗಾದ್ರೆ ಅದೇ ಸಾಬೀತಾಗುತ್ತಾ? ಸದ್ಯಕ್ಕೆ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಹಾಗೂ ಸಿಎಂ ಪತ್ನಿಯವರ ಪ್ರಭಾವಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಅಂತ. ಸೈಟ್ ಅನ್ನ ಮುಡಾ ಏನಿದೆ ಅಕ್ರಮವಾಗಿ ಹಂಚಿರೋದು ನಿಜ. ಬಟ್ ಅಕ್ರಮವಾಗಿ ಹಂಚಿರೋದಕ್ಕೆ ಅಥವಾ ಇಂಥ ಜಾಗದಲ್ಲಿ ಹಂಚಿ ಅಂತ ಹೇಳೋದಕ್ಕೆ ಪ್ರಭಾವ ಬೀರೋದು ಸಿಎಂ ಅಥವಾ ಅವರ ಪತ್ನಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳೀಗ ಕ್ಲೀನ್ ಚಿಟ್ ಕೊಟ್ಟಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಮುಡಾಗೆ ಸಂಬಂಧಪಟ್ಟಂತೆ ಒಂದು 5-6 ತಿಂಗಳುಗಳಿಂದ ಇದೇ ಚರ್ಚೆ ಆಗ್ತಾ ಇತ್ತು. ಸಿಎಂ ತನಿಖೆಗೊಳಪಟ್ಟರು, ಅವ್ರ ಪತ್ನಿ ತನಿಖೆ ಫೇಸ್ ಮಾಡಿದ್ರು. ಅದೆಲ್ಲವೂ ಆದ್ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಹಾಗೂ ಅವರ ಪತ್ನಿಯ ಪ್ರಭಾವ ಇಲ್ಲ ಇಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ? ಒಂದ್ ರೀತಿ ಬಿಗ್ ರಿಲೀಫ್ ಸಿಕ್ಕಂತೆ ಅಲ್ವಾ ಸಿಎಂ ಕುಟುಂಬಕ್ಕೆ? ಕೆಲವೊಂದ್ ಕಡೆ ಸಿಎಂಗೆ ಇದೊಂದು ರೀತಿಯಲ್ಲಿ ಲೋಕಾಯುಕ್ತ ನೀಡಿರುವಂತ ವರದಿ ಏನಿದೆ ಅದು ಬಿಗ್ ರಿಲೀಫ್ ಆಗುತ್ತೆ. ಮತ್ತೊಂದು ಕಡೆ ಈ ವರದಿಯನ್ನು ಆಧರಿಸಿ ಏನು ಹೈಕೋರ್ಟ್ ನಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಲೋಕಾಯುಕ್ತದ ಅಧಿಕಾರಿಗಳ ತನಿಖಾ ವರದಿಗಾಗಿ ಕೋರ್ಟ್ ಕೂಡ ಕಾಯ್ತಾ ಇರುವಂತದ್ದು. ಆ ಒಂದು ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಈಗಾಗಲೇ ದೂರದಾರ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಆತ
ಹಾಕಿರುವಂತ ಅರ್ಜಿ ಏನಿದೆ ಅದರ ವಿಚಾರಣೆ ಆಗ್ಬೇಕಾಗತ್ತೆ. ಅದರ ವಿಚಾರಣೆ ಆದ್ರೆ ಈ ಮೂಢ ಹಗರಣ ಏನಿದೆ ಹಗರಣ ಸಿಬಿಐ ತನಿಖೆಗೆ ಕೊಡಬೇಕಾ ಇಲ್ಲ ಲೋಕಾಯುಕ್ತವೇ ಒಂದು ಈ ಪ್ರಕರಣದ ತನಿಖೆಯನ್ನ ನಡೆಸಿದ್ರೆ ಸಾಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುವಂತದ್ದು. ಆದ್ರೆ ಈಗಾಗಲೇ ಲೋಕಾಯುಕ್ತ ಏನ್ ನೀಡಿದೆ ಅದು ಸಿಎಂ ಪರ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಏನು 50-50 ಅನುಪಾತದಲ್ಲಿ ಸಿದ್ದರಾಮಯ್ಯ ಅವರಿಗೆ ಏನು ಸೈಟ್ಗಳನ್ನ ಕೊಡಲಾಗಿದೆ, ಅದರಲ್ಲಿ ಸಿಎಂ ಆಗ್ಲಿ ಅವರ ಪತ್ನಿ ಆಗ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ. ಆದ್ರೆ ಮೂಡಾದಲ್ಲಿ ಸೈಟ್ ಹಂಚಿಕೆಗಳು ಏನಾಗಿದೆ ಕೇವಲ ಸಿಎಂ ಅವ್ರದ್ದು ಮಾತ್ರ ಅಷ್ಟೇ ಅಲ್ಲ, ಇತರ ಸೈಟ್ ಹಂಚಿಕೆಗಳು ಏನಾಗಿದೆ ಅಲ್ಲಿ ಓವರ್ ಆಲ್ ಆ ಒಂದು ಮೂಡ ಸೈಟು ಹಂಚಿಕೆಯಲ್ಲಿ ಹಗರಣಗಳಾಗಿದೆ ಅನ್ನೋದನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ಒಂದ್ ಕಡೆ ಇದು ಬಿಗ್ ರಿಲೀಫ್ ಆಗ್ಬೋದು ಸಿಎಂಗೆ. ಆದ್ರೆ ಕೋರ್ಟ್ ನಲ್ಲಿ ಈ ಲೋಕಾಯುಕ್ತ ಅಧಿಕಾರಿಗಳು ನಾಳೆ ಇವತ್ತು ವರದಿಯನ್ನ ಸಲ್ಲಿಕೆ ಮಾಡಿದ್ರೆ ನಾಳೆ ಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಬರ್ತದೆ. ಈ ಸಂದರ್ಭದಲ್ಲಿ ಅರ್ಜಿಯನ್ನ ಒಂದು ಸಿಬಿಐ ಅಧಿಕಾರಿಗಳ ತನಿಖೆಗೆ ಕೊಡಬೇಕಾ ಇಲ್ಲ ಇಲ್ಲೇ ಅರ್ಜಿಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರೆ ಸಾಕು ಅನ್ನೋದನ್ನ ನಾಳೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವಂತದ್ದು. ಸೊ ಒಂದು ವೇಳೆ ಏನಾದ್ರೂ ಸಿಬಿಐ ತನಿಖೆಗೆ ಬೇಡ ಅಂತ ಏನಾದ್ರು ನಿರ್ಧಾರವಾಗಿದೆ ಆದ್ರೆ ಸಿಎಂಗೆ ಬಿಗ್ ರಿಲೀಫ್. ಇಲ್ಲ ಒಂದು ವೇಳೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸ್ಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಟೆನ್ಷನ್ ಶುರುವಾಗುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಅಲ್ಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ ಅಂತ ಅಂದ್ರೆ ಈ ಡಿನೋಟಿಫೈ ಮಾಡುವಾಗ ಭೂ ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಎಲ್ಲಾ ನಿಯಮಗಳನ್ನ ಕೂಡ ಗಾಳಿಗೆ ತೂರಿ ಹೆಂಗ್ ಬೇಕಂಗೆ ಅಕ್ರಮವಾಗಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅಂತ 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ ಪಡ್ಕೊಂಡ್ರು ಆ ಸಂದರ್ಭದಲ್ಲಿ ಅಂದ್ರೆ ಈ ದೇವನೂರು ಬಡಾವಣೆಗಳ ಅಭಿವೃದ್ಧಿಗಾಗಿ ಯಾರ್ಯಾರು ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡ್ರು ಬದಲಾಗಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಇದಕ್ಕೆ ಅಲ್ಲಿದ್ದಂತ ಅಧಿಕಾರಿಗಳು ಕಾರಣ ಹೊರತು ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಅಥವಾ ಅವರ ಪತ್ನಿ ಪಾರ್ವತಿ ಇರ್ಬೋದು ಯಾವುದೇ ರೀತಿಯಾಗಿ ಪ್ರಭಾವವನ್ನ ಬೀರಿಲ್ಲ ಅನ್ನುವಂಥದ್ದು ಈ ವರದಿಯಲ್ಲಿ ಈಗ ಉಲ್ಲೇಖ ಆಗಿರೋದು. ಹಾಗಾಗಿ ಸಿಎಂ ಹಾಗೂ ಅವರ ಪತ್ನಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಬಟ್ ಈ ಕೇಸ್ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೆ, ಕೋರ್ಟ್ ಅಲ್ಲಿ ಏನಾಗುತ್ತೆ ಅದನ್ನೀಗ ಕಾದ್ ನೋಡ್ಬೇಕಿದೆ. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗ್ತಾ ಇತ್ತು. ಕಾರಣ ಬಿಜೆಪಿಗರು ನೀವು ರಾಜೀನಾಮೆ ಕೊಡಿ, ಸಿಎಂ ಸ್ಥಾನದಲ್ಲಿ ಇರೋದು ಬೇಡ ಅಂತೇಳಿ ಆಗ್ರಹಿಸ್ತಾ ಇದ್ರು. ಬೆಂಗಳೂರಿಂದ ಮೈಸೂರುವರೆಗೂ ಪ್ರತಿಭಟನೆ ಮಾಡಿದ್ರು, ಪಾದಯಾತ್ರೆ ಮಾಡೋದ್ರ ಮೂಲಕ ಕೂಡ ಆಗ್ರಹಿಸಿದ್ರು. ಬಟ್ ಬಹಳ ದೊಡ್ಡ ಕಗ್ಗಂಟಾಗಿದ್ದಂತ ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅವ್ರು ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, ಬಟ್ ಈಗ ಎಸ್ಐಟಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ನಾನು ಹೋಗ್ತಾ ಇಲ್ಲ. ದಾವೋಸ್ ನಲ್ಲಿ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ ನಾನು. ಅಲ್ಲ ಸರ್, ಏನ್ ರೀಸನ್ ಏನಾದ್ರು ಇದೆಯಾ ಸರ್? ಹೋಗದೆ ರೀಸನ್ ಏನಿಲ್ಲ. ಒಂದು ಬಜೆಟ್ ಪ್ರಿಪರೇಷನ್ ಮಾಡಬೇಕಾಗಿದೆ, ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಕಳೆದ ವರ್ಷನೂ ಕೂಡ ಹೋಗಿರ್ಲಿಲ್ಲ ನಾನು, ಈ ವರ್ಷನೂ ಕೂಡ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಡಿ.ಕೆ. ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಪರವಾಗಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿ ಒಂದಷ್ಟು ತನಿಖೆ ಮಾಡಿ ವರದಿ ಕೂಡ ಕೊಟ್ಟಿದ್ದಾರೆ. ಬಟ್ ಆ ವರದಿ ಹೈಕೋರ್ಟ್ಗೆ ನಾಡಿದ್ದು ಸಲ್ಲಿಕೆ ಆಗುತ್ತೆ. ಅದರ ಮುಂಚಿತವಾಗಿನೇ ಈಗ ಸಿಎಂ ಪತ್ನಿಯವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಈ ಕೇಸ್ನಲ್ಲಿ.